ಸೈಟ್ ನೀಡಿಲ್ಲ, ಮಕ್ಕಳು ಆಗಿಲ್ಲ ಅಂತೇಳಿ ಹೆಂಡತಿಯನ್ನೇ ಗಂಡ ಬಲಿ ಪಡೆದಿರುವಂಥ ಆರೋಪ ಕೇಳಿಬಂದಿದೆ. ಮದುವೆಯಾಗಿ ಕೇವಲ 1.5 ವರ್ಷಕ್ಕೆ ಸುಷ್ಮಿತಾ ದಾರುಣ ಅಂತ್ಯ ಕಂಡಿದ್ದಾರೆ. ತುಮಕೂರಿನ ಎಸ್ ಪುರಂನ 3ನೇ ಕ್ರಾಸ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಪ್ರತಿನಿತ್ಯ ಆಕೆಗೆ ಸೈಟ್ಗಾಗಿ ಮತ್ತು ಮಕ್ಕಳಾಗಲಿದ್ದಕ್ಕೆ ಒತ್ತಡ ಹೇರಲಾಗಿತ್ತು ಎಂಬುದು ತಿಳಿದು ಬಂದಿದೆ. ನೇಣು ಬಿಗಿದ ರೀತಿಯಲ್ಲಿ ಸುಷ್ಮಿತಾ ಮೃತದೇಹ ಪತ್ತೆಯಾಗಿದ್ದು, ಆಕೆಯ ಪತಿ ಮೋಹನ್, ಆತನ ತಂದೆ ತಾಯಿ ಮತ್ತು ಮಾವ ನಟರಾಜು ಕೊಲೆ ಮಾಡಿ ಶವವನ್ನು ನೇಣು ಬಿಗಿದು ಸ್ಥಿತಿಯಲ್ಲಿ ಇರಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದೀಗ ಶವವಾಗಿ ಪತ್ತೆಯಾಗಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಈ ಕಡೆ ಬರೋದಿತ್ತು. ಇದು ಮಾಡ್ತಾವನೆ ರಾಜಕೀಯ ಜಾಸ್ತಿ ರೆಕಮೆಂಡ್ ಮಾಡಿ. ಜಮೀನು ವಿವಾದದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಒಡಹುಟ್ಟಿದ ತಮ್ಮನೇ ಅಣ್ಣನನ್ನ ಕೊಲೆಗೈದಿದ್ದಾನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. 50 ವರ್ಷದ ವೆಂಕಟಾಚಲಪತಿಯನ್ನ ತಮ್ಮ ಮುನಿರಾಜು ಕುರಿ ಶೆಡ್ನಲ್ಲಿ ಚಾಕುವಿನಿಂದ ಇರಿದು ಭೀಕರ ಹತ್ಯೆಗೈದಿದ್ದಾನೆ ಎಂದು ಆರೋಪಿಸಲಾಗಿದೆ. ಆಸ್ತಿ ಪಾಲು ಮಾಡುವ ವಿಚಾರಕ್ಕೆ ಆರಂಭವಾದ ಜಗಳ ಮಾತಿಗೆ ಮಾತು ಬೆಳೆದು ಮುನಿರಾಜು ವೆಂಕಟಾಚಲಪತಿಗೆ ಚಾಕು ಇರಿದಿದ್ದಾನೆ. ಘಟನಾ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಕುವಿನಿಂದ ಇರಿದು ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಲಾಗಿದೆ. ಕಲಬುರಗಿಯ ಜೇವರ್ಗಿ ಕಾಲೋನಿಯ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿ ಈ ಒಂದು ಘಟನೆ ಸಂಭವಿಸಿದ್ದು, 40 ವರ್ಷದ ವ್ಯಕ್ತಿ ಹತ್ಯೆಯಾಗಿದ್ದಾನೆ. ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ. ಯಾರೋ ದುಷ್ಕರ್ಮಿಗಳು ಕರೆದುಕೊಂಡು ಹೋಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಕೊಲೆಯಾದ ವ್ಯಕ್ತಿಯ ಗುರುತು ಪತ್ತೆಗೆ ಸ್ಟೇಷನ್ ಬಜಾರ್ ಪೊಲೀಸರು ಮುಂದಾಗಿದ್ದು, ಸ್ಥಳಕ್ಕೆ ಸ್ಟೇಷನ್ ಬಜಾರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಕುಡಿತಕ್ಕೆ ಹಣ ನೀಡದಿದ್ದಕ್ಕೆ ಪತಿಯಿಂದಲೇ ಪತ್ನಿ ಕೊಲೆಯಾಗಿದೆ. ಮೈಸೂರಿನ ಮಹದೇಶ್ವರ ಬಡಾವಣೆಯಲ್ಲಿ ಒಂದು ಘಟನೆ ಸಂಭವಿಸಿದ್ದು, ಗಾಯತ್ರಿ ಕೊಲೆಯಾದ ದುರ್ದೈವಿ. ಪತಿ ಪಾಪಣ್ಣ ರಿಯಲ್ ಎಸ್ಟೇಟ್ ವಹಿವಾಟು ನಡೆಸುತ್ತಿದ್ನು. ಅಲ್ಲದೆ ಸಾಲಗಾರನಾಗಿ ಕುಡಿತದ ಚಟಕ್ಕೆ ದಾಸನಾಗಿದ್ದ. ದಿನನಿತ್ಯ ಹಣಕ್ಕಾಗಿ ಪತ್ನಿ ಮಕ್ಕಳನ್ನು ಪೀಡಿಸುತ್ತಿದ್ದಲ್ಲದೆ ಜಮೀನು ಮಾರಿ ಹಣ ನೀಡುವಂತೆ ಹೆಂಡತಿಯನ್ನ ಕೇಳುತ್ತಿದ್ದ ಎಂದು ಮಾಹಿತಿ ತಿಳಿದು ಬಂದಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಪತಿಯೇ ಪತ್ನಿ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಪರಾರಿಯಾಗಿರುವಂತಹ ಮಗನ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈ ಬಗ್ಗೆ ವಿಜಯನಗರ ಪೊಲೀಸ್ ಠಾಣೆಗೆ ಆರೋಪಿ ತಂದೆ ವಿರುದ್ಧ ಮಗ ದೂರು ನೀಡಿದ್ದಾನೆ. ದೂರಿನ ಮೇರೆಗೆ ಆರೋಪಿ ಪಾಪಣ್ಣನನ್ನ ವಿಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಹೆಂಡತಿಗೆ ಹೊಂದಾಣಿಕೆ ಇಲ್ವಾ? ಈಗ ಒಂದು 15-20 ದಿನ ಅಕ್ಕಪಕ್ಕದವರು ಹೇಳಿದಾಗ ಏನೋ ಮನೇಲೆ ಫ್ಯಾಮಿಲಿ ಸಮಥಿಂಗ್ ಏನೋ ಜಗಳ ಆಗಿದೆ, ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ವಂತೆ ಅನ್ನೋ ರೀತಿಲಿ ಏನೋ ನಡೀತಿತ್ತಂತೆ. ಆದರೂ ಆ ಯಪ್ಪ ತುಂಬ ಮಾಡಿದ ಮೋಸ, ತುಂಬ ಸೈಕೋ ಅವನು. ಯಾರ ಜೊತೆ ಮಾತಾಡಿದ್ರು ಅನುಮಾನ ಪಡೋದು, ಹೆಂಗಸ್ರ ಜೊತೆ ಮಾತಾಡಿದ್ರು, ಹೆಂಗಸ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ರು ಯಾಕೆ ಹೋಗಿದೆ, ಏನು ಮಾಟ ಮಂತ್ರ ಮಾಡಿಸ್ಕೊಬರಕ್ಕೆ ಹೋಗಿದೆ. ಈಗ ಒಂದು 15-20 ದಿನ ಅಕ್ಕಪಕ್ಕದವರು ಹೇಳಿದಾಗ ಏನೋ ಮನೇಲೆ ರಾಯಚೂರಿನಲ್ಲಿ ಅನ್ನದಾತರಿಗೆ ಯೂರಿಯಾ ಸಮಸ್ಯೆ ಮುಂದುವರೆದಿದ್ದು, ನಗರದ RFPMC ಬಳಿ ಗೊಬ್ಬರದ ಟೋಕನ್ಗಾಗಿ ರೈತರ ನಡುವೆ ನೂಕುನುಗ್ಗಲು ಏರ್ಪಟ್ಟಿತ್ತು. ಪ್ರತಿನಿತ್ಯ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಆದರೆ ಹೊರಗಡೆ ನೋ ಸ್ಟಾಕ್ ಬೋರ್ಡ್ ಹಾಕಿ ಒಳಗಡೆ ಇಸ್ಪಿಟ್ ಅಡ್ಡೆ ಮಾಡಿಕೊಂಡಿದ್ದಾರೆ. ನಿತ್ಯ ಮಳಿಗೆಯಲ್ಲಿ ಸಂಘದ ಕೆಲವರು ಇಸ್ಪಿಟ್ ಆಡ್ತಿದ್ದ ಆರೋಪ ಕೇಳಿ ಬರ್ತಾ ಇದ್ದು, ಅನುಮಾನಗೊಂಡು ರೈತರು ಪರಿಶೀಲಿಸಿದಾಗ ಎಣ್ಣೆ ಕಾಳು ಬೇಳೆಗಾರರ ಸಂಘದ ಮಳಿಗೆಯಲ್ಲಿ ಇಸ್ಪಿಟ್ ಕಾರ್ಡ್ಗಳು ಪತ್ತೆಯಾಗಿವೆ. ಮಂಡ್ಯ ಅಬಕಾರಿ ಡಿಸಿ ನಾಗಾಶಯನ್ ವಿರುದ್ಧ ಲಂಚ ಪಡೆದ ಬಗ್ಗೆ ಗಂಭೀರ ಆರೋಪ ಕೇಳಿಬರ್ತಾ ಇದೆ. CL7 ಬಾರ್ ಲೈಸೆನ್ಸ್ಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಅಧಿಕಾರಿ ಲಂಚ ಪಡೆಯುತ್ತಿದ್ದ ವಿಡಿಯೋ ಮಾಡಿದ್ದಕ್ಕೆ ಕಚೇರಿಯಲ್ಲಿದ್ದ ಕ್ಯಾಮೆರಾ ಕಸಿದು ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ದರ್ಪ ತೋರಿದ್ದಾರೆ.
ಅಬಕಾರಿ ಡಿಸಿ ನಾಗಾಶಯನ್ ವಿರುದ್ಧ ಕೆಆರ್ಪೇಟೆಯ ಸೋಮನಹಳ್ಳಿ ದೂರುದಾರ ಲೋಕಾಯುಕ್ತಕ್ಕೆ ದೂರು ನೀಡಿದರು. ಎಲ್ಲ ದಾಖಲೆಗಳು ಸರಿಯಿದ್ರೂ ಲೈಸೆನ್ಸ್ ನೀಡಲು ಅಬಕಾರಿ ಡಿಸಿ ಮೀನಾಮೇಷ ಎಣಿಸುತ್ತಿದ್ದಾರೆ. ಸ್ಥಳ ಪರಿಶೀಲಿಸಿ ಲೈಸೆನ್ಸ್ ನೀಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು, ಹೈಕೋರ್ಟ್ ಆದೇಶಕ್ಕೂ ಕಿಮ್ಮತ್ತು ನೀಡದೆ 60 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ವಿಷಯ ತಿಳಿದ ಕೃಷಿ ಸಚಿವ ಚಲುವರಾಯಸ್ವಾಮಿ ಭ್ರಷ್ಟ ಅಧಿಕಾರಿ ವಿರುದ್ಧ ತನಿಖೆ ಮತ್ತು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಬೀದರ್ನಲ್ಲಿ ನಿರಂತರ ಮಳೆಗೆ ಕೆರೆ ಒಡೆದು ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಔರಾದ್ ತಾಲೂಕಿನ ಬೋಂತಿ ನಾಮಾನಾಯಕ್ ತಾಂಡಾದ ಕೆರೆ ಒಡೆದ ಪರಿಣಾಮ ನಂದಿ ಬಿಜಲ್ಗಾಂವ್ ಗ್ರಾಮದಲ್ಲಿ ಸುಮಾರು 40 ಎಮ್ಮೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಇನ್ನು ನೀರು ನುಗ್ಗಿದ ಹಿನ್ನೆಲೆ ಜಮೀನುಗಳಲ್ಲಿದ್ದ ಸೋಯಾಬೀನ್, ತೊಗರಿ, ಹೆಸರು, ಉದ್ದು ಬೇಳೆಗಳು ನೀರು ಪಾಲಾಗಿವೆ. ಅಲ್ಲದೆ ಬಾವಲ್ಗಾಂವ್, ಗಂಗನ್ಬೀಡ್ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನು ಹಂಗರಗ ಸಾವರ್ಗಾಂವ್ ನಡುವಿನ ರಸ್ತೆಯ ಸೇತುವೆ ಕೊಚ್ಚಿ ಹೋಗಿದ್ದು, ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. पोझिशन खराब आहे का म्हणलं? पोझिशन नाही